ಪ್ರೊಡ್ಯೂಸರ್ಸ್ ಕ್ರಿಕೆಟ್ ಲೀಗ್ ನಡೀತಾ ಇದೆ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ. ಬಿಗ್ ಡ್ಯಾಡಿ ಕ್ರಿಯೇಟರ್ಸ್ ಅಂತ ಏನಿದೆ ಅದ್ರ ಟೀಮ್ ಓನರ್ ಬಂದು ಇಲ್ಲಿ ನಮ್ಮ ಪಕ್ಕದಲ್ಲಿ ಇದ್ದಾರೆ ಸುನಿಲ್ ಅಂತ. ಸೊ ಸುನಿಲ್ ನಂಗೆ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ಪರಿಚಯ. ಈ ಕಡೆ ಸೈಡ್ ಇದ್ದಾರೆ ಈ ಟೀಮ್ ಕೋಚ್. ಇವು ನನಗೊಂದು 20-25 ವರ್ಷದಿಂದ ಪರಿಚಯ. ಯಾವ ತರ ಕೋಚಿಂಗ್ ಕೊಡ್ತಾನೋ ಗೊತ್ತಿಲ್ಲ. ಕೋಚ್ ಕೊಟ್ಟು ಸರಿಯಾದ ಸಿನಿಮಾ ಇದ್ ಗೆದ್ರೆ ಕ್ರಿಕೆಟ್ ಟೀಮು ಒಳ್ಳೇದು, ಇಲ್ಲ ಅಂದ್ರೆ ನಿನಗ್ ಪಕ್ಕ ನಿನಗ್ ಅದೇನೆ ಗೊತ್ತಾಯ್ತಾ. ಇವಾಗ ಮಾತಾಡಿರೋ ಆಗ್ಲಿ ಜಾಸ್ತಿ ಮಾತಾಡ್ತಿದ್ದಲ್ಲ. 100% ಎಲ್ಲರೂ ನಮ್ಮ ಎಂಟೈರ್ ರಾಜರಾಜೇಶ್ವರಿ ಟೀಮ್ ಇದೆ ಅನ್ಸುತ್ತೆ. ಎಲ್ಲರೂ ರಾಜರಾಜೇಶ್ವರಿ ನಗರದಲ್ಲಿರೋರೆ ಎಲ್ಲಾರು ಪ್ರೊಡ್ಯೂಸರ್ಸ್, ಆಕ್ಟರ್ಸ್, ಕಾಮಿಡಿಯನ್ಸ್ ಎಲ್ಲಾ ತರದವರು ಅವ್ರನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್. ಗೆಲ್ಲಬೇಕು ಈ ಸಲ ಕಪ್ ನಮ್ಮ ಏರಿಯಾದೇ ಆಗ್ಬೇಕು, RR ನಗರದೇ ಆಗ್ಬೇಕು. ಈ ಸಲ ಕಪ್ ನಮ್ದೇ. ಓಕೆ ಡನ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಮೇಡಮ್. ಒಂದು ಬಿಗ್ ಡ್ಯಾಡಿ, ಬಿಗ್ ಡ್ಯಾಡಿ, ಆಮೇಲೆ ಇನ್ನೊಂದು ಎಲ್ಲ ನಮ್ಮ RR ನಗರದ ಎಲ್ಲ ಸ್ನೇಹಿತರುಗಳು, ನಿರ್ಮಾಪಕರುಗಳು, ಕಲಾವಿದರುಗಳು ಎಲ್ಲರ ಒಂದು ಆ ವ್ಯವಸ್ಥೆ. ನಮ್ಮ ಸುನಿಲ್ ಅವರು ಈ ಒಂದು ಇದನ್ನು ಟೀಮನ್ನು ಪರ್ಚೇಸ್ ಮಾಡಿದ್ದಾರೆ. ನಮ್ಮ ಸೂರ್ಯ ಅವರು ನಮ್ಮ RR ನಗರದವರೇ. ಅವರು ಒಂದು ಕ್ಯಾಪ್ಟನ್ಸಿನಲ್ಲಿ, ಅಂದರೆ ಕ್ಯಾಪ್ಟನ್ ನಾನೇ, ಆದರೆ ಎಲ್ಲ ಕೆಲಸಗಳನ್ನು ಅವರೇ ಮಾಡೋದ್ರಿಂದ ನಾಮಕಾವಸ್ಥೆಗೆ ಅಷ್ಟೇ ನಾನಿದ್ದೀನಿ. ಸೊ ಎಲ್ಲರೂ ಒಂದು ಎಲ್ಲರೂ ಇದರಲ್ಲೇ ಬಂದಿರೋರು, ಅಂದರೆ ಡೆಡಿಕೇಶನ್ನು ಯೂತ್ಸ್ ಇದ್ದಾರೆ. ಈ ಸಾರಿ ಕಪ್ನ ನಾವೇ ಮಾಡ್ಕೊಳಕ್ಕೆ ಏನು ಬೇಕು ಮಾಡ್ಕೊತಾ ಇದ್ದೀವಿ. ಚಿತ್ರರಂಗದಲ್ಲಿ ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಕ್ರಿಕೆಟು ಮತ್ತು ಎಲ್ಲ ರೀತಿಯ ಚಟುವಟಿಕೆಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ ಅಂತಕ್ಕಂಥ ಒಂದು ಕೂಗು ಕೂಡ ಇದೆ. ಅಂದರೆ ಸಿನಿಮಾ ಆ್ಯಕ್ಟ್ ಮಾಡೋದು ಬಿಟ್ಬಿಟ್ಟು ಬರೀ ಕ್ರಿಕೆಟು ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಬಟ್ ಇದು ಹಾಗಲ್ಲ. ರಾಜೇಶ್ ಬ್ರಹ್ಮ ಅವರವರು ಬಹಳ ವರ್ಷಗಳಿಂದ ಈ ಒಂದು ಇದನ್ನು ರಾಜ್ ಕಪ್ ಅಂತ ಮಾಡಿಕೊಂಡು ಬಂದರು. ಹಾಗೆ ಕ್ರಿಕೆಟ್ ಲೀಗು ಕೂಡ ಮಾಡ್ಕೊಂಡು ಬಂದರು. ಸೊ ಅವ್ರನ್ನ ನೋಡಿ ತುಂಬ ಜನ ಕಾಪಿ ಹೊಡೆದ್ರು. ಆದರೆ ಅವ್ರು ಮಾತ್ರ ಅವತ್ತಿನಿಂದ ಇವತ್ತಿನವರೆಗೂ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಇವರೆಲ್ಲರದ್ದು ಸಹಕಾರ ಇದೆ. ಈ ಸಾರಿ ಕಪ್ಪು ನಮ್ಮದೇ ಆಗುತ್ತೆ. ಥ್ಯಾಂಕ್ ಯು. ಖುಷಿ ಅನ್ನೋದಕ್ಕಿಂತ ಏನಂದರೆ ಟೀಮ್ ವರ್ಕಲ್ಲಿ ನಾವೆಲ್ಲ ಮಾಡ್ತಾ ಇರೋದ್ರಿಂದ, ಯಾಕೆಂದರೆ ಪ್ರೊಡ್ಯೂಸರ್ಸ್ಗೆ ಇದು ಮಾಡಿದ್ದಾರೆ, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲ ಪ್ಲೇಯರ್ಸ್ ಬರೀ ಆರ್ಟಿಸ್ಟ್ಗಳನ್ನ ಮಾತ್ರ ಆಡ್ತಾಯಿದ್ರು. ನಾವು ಅವ್ರು ಆಡೋದು ನಾವು ನೋಡ್ತಾ ಇದ್ವಿ. ಈ ಸರಿ ಹೀಗೆ ಇವ್ರೇನು ಮಾಡಿದ್ದಾರೆ, ಬಂಡವಾಳ ಹಾಕ್ದವರು ಸಿನಿಮಾಗೆ ಬಂಡವಾಳ ಹಾಕ್ತಾರೆ, ಇವ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಬೇಕಂತೇಳಿ ಒಂದು ರಾಜೇಶ್ ಬ್ರಹ್ಮ ಅವರು ಇದೊಂದು ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಕೆಲಸನೇ. ಆದರೆ ಏನಂದರೆ ಈಗ ಟೀಮ್ ಕಟ್ಟಿದ್ದೀವಿ ನಮ್ಮ ಎಲ್ಲ RR ನಗರದವರೇ. ಎಲ್ಲ ನಮ್ಮ ಪ್ರೊಡ್ಯೂಸರ್ ಬಂದು RR ನಗರದಲ್ಲೇ ಒಂದು 25-30 ಜನ ಇಲ್ಲೇ ಇದ್ದಾರೆ, RR ನಗರದಲ್ಲೇ ಇದ್ದಾರೆ. ಹಾಗಾಗಿ ಈಗ ನಾವು ಒಂದು ಟೀಮ್ ಕಟ್ಟಿರೋದ್ರಿಂದ ಈಗ ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಎಲ್ಲ ಡೇ ಬೈ ಡೇ ಏನೇನು ಯಾವ ರೀತಿ ಅದನ್ನು ಶಾರ್ಟ್ ಪಿಚ್ಗೆ ಆಡಬೇಕು ಆ ಥರ ಪ್ರಾಕ್ಟೀಸ್ ನಾವೆಲ್ಲ ರೆಗ್ಯುಲರಾಗಿ ಮಾಡ್ತಾ ಇದ್ವಿ. ನೆಕ್ಸ್ಟ್ ಈಗ ನೆಕ್ಸ್ಟ್ ಸಂಡೇ ಇದೆ. ಅದು ಮ್ಯಾಚಿಗೆ 100% ನಾವು ಮಾಡಿರೋ ಎಫರ್ಟ್ಗೆ ಇವಾಗ ಪ್ರಾಕ್ಟೀಸ್ ಮಾಡ್ತಾರೆ. ಇದಕ್ಕೆ ಗೆದ್ದೇ ಗೆಲ್ತೀವಿ ಅನ್ನೋದೊಂದು ಕಾನ್ಫಿಡೆಂಟ್ ಇದೆ. ಆಲ್ ದಿ ಬೆಸ್ಟ್ ಅಂತ ನಾನು ಹೇಳ್ಬೋದು ನಮ್ಮ ಟೀಮಿಗೆ. ಇದುವರೆಗೂ ಸುಮಾರು ಕ್ರಿಕೆಟ್ ಲೀಗ್ಸ್ ನಡೆದಿದೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಇನ್ಕ್ಲೂಡಿಂಗ್ CCL ಆಗಿರಲಿ ಅಥವಾ ಸೋನಿ ಅದರ್ ಥಿಂಗ್ ಟೆಲಿವಿಷನ್ ಮೀಡಿಯಾಗಾಗಲಿ ಸುಮಾರಿದೆ. ಆ್ಯಂಡ್ ಇದು ಫಾರ್ ದ ಫಸ್ಟ್ ಟೈಮ್ ಇದು ಪ್ರೊಡ್ಯೂಸರ್ಸ್ಗೆ ಅಂತ ಹೇಳಿ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇವನ್ ಹಲವಾರು ಟೆಕ್ನಿಷಿಯನ್ಸು ಪಾರ್ಟಿಸಿಪೇಟ್ ಮಾಡ್ಬೋದು, ಮತ್ತು ಅಟ್ ದ ಸೇಮ್ ಟೈಮ್ ಆರ್ಟಿಸ್ಟ್ ಆಗಲಿ ಆ್ಯಸ್ ಅ ಸೆಲೆಬ್ರಿಟಿ ಸೆಕ್ಟರ್ಸಲ್ಲಿ ಯಾರು ಬರ್ತಾರೋ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿ ಈ ಒಂದು ಟೂರ್ನಮೆಂಟ್ ಮಾಡ್ತಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ರಾಜ್ ಕಪ್ಪಲ್ಲಿ ಇದೊಂದು 2ನೇ ಭಾಗ ಆಗಿದೆಯಲ್ಲ. ಸೊ ಅವರಿಗೆಲ್ಲ ಎಂಟೈರ್ ಹೋಲ್ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಂತರ ನಮ್ಮ ಬಿಗ್ ಡ್ಯಾಡಿ ಕ್ರಿಯೇಟರ್ಸ್. ಸೊ ಯೂಶಲಿ ಹೆಂಗೆ ಅಂದರೆ ಎಲ್ಲ ಕಿಂಗ್ ಮೇಕರ್ಸ್ ಅಂತ ಹೇಳ್ತೀವಲ್ಲ. ಸೊ ಸಿಮಿಲರ್ಲಿ ಆ ಕಾನ್ಸೆಪ್ಟಲ್ಲೇ ಬಿಗ್ ಡ್ಯಾಡಿ ಕ್ರಿಯೇಟರ್ಸ್ ಅನ್ನೋರು ಇಟ್ಸ್ ಅ ಕೈಂಡ್ ಲೈಕ್ ಅವ್ರದ್ದೊಂದು ಸ್ಟ್ರಾಟಜಿ ಇದೆ. ಸೊ ಆ ಸ್ಟ್ರಾಟಜಿ ಬೇಸ್ ಮೇಲೆ ನಾನು ರೈಟ್ ಫ್ರಮ್ ದ ಬಿಗಿನಿಂಗ್ ನೋಡ್ತಾ ಇದ್ದೀನಿ. ಒಂದು ಡಿಫ್ರೆಂಟ್ ಸ್ಟ್ರಾಟಜಿ ಇಟ್ಕೊಂಡು ಅದನ್ನು ಮಾಡ್ತಿದ್ದಾರೆ. ಹೋಪ್ಫುಲಿ ಅದು ಸೂಪರ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಎಂಜಾಯ್ಮೆಂಟ್ ಆಗಿರುತ್ತೆ ಅಂತ ಅನ್ಕೋತಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಈ ಸತಿ ಈ ಕಪ್ ನಾವು ಗೆಲ್ತೀವಿ, 100% ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಚೆನ್ನಾಗಿ ಆಡ್ತೀವಿ ಅಂತ ನಂಬ್ತೀವಿ. ಥ್ಯಾಂಕ್ ಯು. ಇದಕ್ಕಿಂತ ಮುಂಚೆ ನಾವು ರಾಜ್ ಕಪ್ ಆಡ್ತಿದ್ವಿ, ಅದೆಲ್ಲ ಲೆದರ್ ಬಾಲು. ಆ್ಯಂಡ್ TPL ಆಡ್ತಿದ್ವಿ, ದುಬೈಲಿ ಆಡಿದ್ವಿ, ಆ್ಯಂಡ್ ಶ್ರೀಲಂಕಲ್ಲಿ ಆಡಿದ್ವಿ. ಇದು ಟೆನ್ನಿಸ್ಸು ಬಾಕ್ಸ್ ಕ್ರಿಕೆಟ್ ಲೀಗ್ ಅಂಥೇಳಿ ಪ್ರೊಡ್ಯೂಸರ್ ಅಸೋಸಿಯೇಷನ್ನಿಂದ ಮಾಡ್ತಿರುವಂಥಕ್ಕಂಥದ್ದು ರಾಜ್ ಕಪ್ ಮುಖಾಂತರ. ಇದು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಟೆನ್ನಿಸ್ ಬಾಲಲ್ಲಿ. ಇದುವರೆಗೂ ನಾನು ಲೆದರ್ ಬಾಲ್ ಆಡ್ತಿದ್ದೆ. ಆ್ಯಂಡ್ ಇದು ಇವ್ರ ಜೊತೆ ನನ್ನ ಹೊಸ ಎಕ್ಸ್ಪೀರಿಯೆನ್ಸು. ಚೆನ್ನಾಗಿ ಆಡ್ತೀನಿ, ಕಲ್ತ್ಕೊಳ್ತೀನಿ. ಯಾಕೆಂದರೆ ಟೆನ್ನಿಸ್ಸು ಬೇರೆ ಇರುತ್ತೆ ಆ್ಯಂಡ್ ಈ ಫಾರ್ಮೆಟೇ ಬೇರೆ ಇದೆ, ಆ ಫಾರ್ಮೆಟೇ ಬೇರೆ ಇದೆ. ಈ ಫಾರ್ಮೆಟಲ್ಲಿ ನಾನು ಹೊಂದ್ಕೊಂಡು ಚೆನ್ನಾಗಿ ಆಡ್ತೀನಿ. ನಮ್ಮ ತಂಡಕ್ಕೆ ಗೆಲ್ಲಿಸೋದಕ್ಕೆ ನನ್ನ ಕಡೆಯಿಂದ ಏನು ಶ್ರಮ ಇದೆ ಅದು ನಾನು ಖಂಡಿತವಾಗ್ಲೂ ಪಡ್ತೀನಿ. ಹೇಳಿದ್ನಲ್ಲ, ಆವಾಗಲೇ ಹೇಳಿದೆ ಲಾಂಚಿಗಲ್ಲೇ, ಇದು ಬಿಗ್ ಡ್ಯಾಡಿಗಳೆಲ್ಲ ಇದ್ದೀವಿ, ಬಿಗ್ ಆಗಬೇಕಷ್ಟೇ. ಸೊ 100% ವಿಲ್ ಪ್ರೂವ್ ಬಿಗ್ ಡ್ಯಾಡಿ. ಥ್ಯಾಂಕ್ ಯು.
ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲೋಕೇಶ್ ಮಾತಾಡ್ತಾ ಇರೋದು. ಸೊ ಇವತ್ತು ಬಿಗ್ ಡ್ಯಾಡಿ ಇವತ್ತು ಜರ್ಸಿ ಲಾಂಚ್ ಆಯಿತು. ಭಾಳ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ತಂಡ ಸಾಲಗಾರ ಸಹಕಾರ ಸಂಘ ನಿಜವಾಗ್ಲೂ ಈ ತಂಡದಿಂದ ನಮ್ಮ ಸಿನಿಮಾ ತಂಡದಿಂದ ನಾನು ಆಡ್ತಿರೋದು ನನಗೂ ಭಾಳ ಖುಷಿ ಆಗ್ತದೆ ಆ್ಯಕ್ಚುಲಿ. ಯಾಕಂದರೆ ಎಲ್ಲ ಸಿನಿಮಾ ರಂಗದ ನಿರ್ಮಾಪಕರು ಸೇರಿ ಮಾಡ್ತಿರುವಂಥ ಕ್ರಿಕೆಟ್ ಟೂರ್ನಿಮೆಂಟ್ ಇದು. ಈ ಒಂದು ಟೂರ್ನಿಮೆಂಟಲ್ಲಿ ನಾನು ಅದ್ರ ಜೊತೆಗೆ ನಮ್ಮ ಸಿನಿಮಾ ಸಾಲಗಾರ ಸಹಕಾರ ಸಂಘದಿಂದ ಮಾಡ್ತಿರೋದು. ಎಷ್ಟು ಸಾಧ್ಯ ಆಗುತ್ತೋ ಪ್ರಚಾರ ಮಾಡೋಕ್ಕೆ ನಮ್ಮ ಸಿನಿಮಾನ ಅಷ್ಟು ಮಟ್ಟಿಗೆ ಪ್ರಚಾರ ಮಾಡೋಕ್ಕೆ ನಮ್ಮ ತಂಡ ನಿಂತ್ಕೊಂಡ್ಬಿಟ್ಟಿದೆ ಇಲ್ಲಿ. ಆ್ಯಂಡ್ ಈ ಒಂದು ತಂಡದಲ್ಲಿ ನಮ್ಮ ಸುನಿಲ್ ಅವರು ಇದಕ್ಕೆ ಏನು ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಿದ್ದಾರೆ. ಅದೊಂದು ಭಾಳ ಖುಷಿ ಆಗ್ತಾಯಿದೆ. ಎನಿವೇ ಬಟ್ ತುಂಬಾ ಖುಷಿ. ನಂದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಇದು ಕ್ರಿಕೆಟ್ ಆಡ್ತಾ ಇರೋದು. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲರಿಗೂ. ಆ್ಯಂಡ್ ಚೆನ್ನಾಗಿ ಆಡಲಿ ನಮ್ಮ ತಂಡ, ಇನ್ನೂ ನಮ್ಮ ಸಿನಿಮಾ ಇನ್ನೂ ಹೆಚ್ಚಾಗಿ ಪ್ರಚಾರ ಆಗಲಿ ಅಂತ ಕೇಳ್ಕೊತೀನಿ. ಅದ್ರ ಜೊತೆಗೆ ಎಷ್ಟು ಸಾಧ್ಯ ಆಗುತ್ತೋ ಕ್ರಿಕೆಟಲ್ಲೂ ನಗ್ಸೋಕ್ಕೆ ಅಷ್ಟು ನಗ್ಸೋಕ್ಕೆ ನಾನು ಬರ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಹಾಯ್ ನಮಸ್ಕಾರ, ನಾನು ನಿಮ್ಮ ರಘು. ಆ್ಯಕ್ಚುಲಿ ಇವತ್ತು ಜರ್ಸಿ ಲಾಂಚ್ ಇತ್ತು ನಮ್ಮದು. ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಟ್ರು. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಗೇಮ್ ಟೂರ್ನಮೆಂಟ್, ರಾಜೇಶ್ ಬ್ರಹ್ಮಾವರವರು ಒಂದು ಒಳ್ಳೆ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ ನಮಗೆ ಪ್ರೊಡ್ಯೂಸರ್ಸಿಗೆ. ತುಂಬ ಖುಷಿ ಆಯಿತು. ಇತ್ತೀಚೆಗೆ ತುಂಬ ಟೂರ್ನಮೆಂಟ್ಸ್ ಆಗ್ತಾಯಿದೆ. ಆ್ಯಕ್ಟ್ರಸ್ಸು ಇವರಿಗೆಲ್ಲ ಇವೆಂಟ್ ಆಗ್ತಾಯಿತ್ತು. ನಮಗೆ ಪ್ರೊಡ್ಯೂಸರ್ಸಿಗೆ ಅಂತ ಇರಲಿಲ್ಲ ಆ್ಯಕ್ಚುಲಿ ಯಾವುದೂ. ಸೊ ಇದೊಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು ರಾಜೇಶ್ ಬ್ರಹ್ಮಾವರವ್ರದ್ದು. ಸೊ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ ರಾಜೇಶ್ ಬ್ರಹ್ಮಾವರು. ಸತತ ರಾಜ್ ಕಪ್ಪಿಂದನೂ ಬರ್ತಾ ಇದ್ದಾರೆ. ಸೊ ಈಗ ಅದೇ ಕಂಟಿನ್ಯೂ ಆಗ್ತಾ ಇದೆ ಆ ಲೆಗೆಸಿ. ಸೊ ಫೈನ್. ನಾನು ಒಂದು ಫ್ರ್ಯಾಂಚೈಸಿಗೆ ಪ್ಲೇಯರಾಗಿ ಆಡ್ತಾ ಇದ್ದೀನಿ ಈಗ. ಥ್ಯಾಂಕ್ ಯು. ನಾನು ನಮ್ಮ ಸ್ನೇಹಿತರಿಗೂ ಮತ್ತು ರಾಜೇಶ್ ಬ್ರಹ್ಮ ಅವ್ರಿಗೆ, ಸೂರ್ಯ ಅವರಿಗೆ, ಅವ್ರ 3 ಜನಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು PCL ನಾನು ಚಾಯ್ಸ್ ಮಾಡಿಲ್ಲ. ರಾಜೇಶ್ ಬ್ರಹ್ಮ ಅವರು ಪ್ರೊಡ್ಯೂಸರ್ಗೋಸ್ಕರ ಅವ್ರು ಮಾಡಿದ್ದಾರೆ. ಫಸ್ಟು ನಾಯಕ ನಟರಿಗೆ ಮತ್ತು ಡೈರೆಕ್ಟ್ಸ್ ಅವ್ರು ಮಾಡ್ತಿದ್ರು. ಅವ್ರ ಮೈಂಡಲ್ಲಿ ಫಸ್ಟ್ ಬಂದ್ಬಿಟ್ಟು ಪ್ರೊಡ್ಯೂಸರ್ಗೂ ಒಂದು ಆಟ ಮಾಡಿಸ್ಬೋದು ಅಂದ್ಬಿಟ್ಟು ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತು ಈವೆಂಟಲ್ಲಿ ಜರ್ಸಿ ಲಾಂಚ್ ಆಗಿದೆ. ಎಲ್ಲ ಬಂದಿರೋ ನಮ್ಮ ಸ್ನೇಹಿತರಿಗೂ ಮತ್ತು ನಮ್ಮ ಟೀಮ್ ಮೆಂಬರ್ಸ್ಗೂ ಫಸ್ಟು ಥ್ಯಾಂಕ್ಸ್. ಈ ಜರ್ಸಿ ಲಾಂಚ್ನ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಈವೆಂಟ್ ಚೆನ್ನಾಗಿದೆ. ಈ ಸತಿ ಕಪ್ ಹೊಡ್ಕೊಬರೋದು ಗ್ಯಾರಂಟಿ ನಾವೇ ಮಾಡೋದು. ಹೌದು, ಚೇತನ್ ಚಂದ್ರ ನಾಯಕ ನಟರು ಅವ್ರು ತುಂಬ 20 ವರ್ಷದಿಂದ ನಮ್ಮ ಸ್ನೇಹಿತರು. ಯಾವುದೇ ಫಂಕ್ಷನ್ ಮಾಡಿದ್ರು ಅವ್ರಿಗೆ ಒಂದು ಫೋನ್ ಮಾಡಿದ್ರು ಬರ್ತಾರೆ. ನಾವು ನಿಮ್ಮ ಟೀಮ್ ಜೊತೆ ಇರ್ತೀವಿ ಅಂತ ಬರೋಕ್ಕೆ ತೋರಿಸ್ತಾರೆ. ಅವ್ರು ತುಂಬ ನಮಗೆ ಹೆಲ್ಪ್ ಮಾಡ್ತಾರೆ ಮೇಡಮ್. ಬಣಕರ್ ಸರ್ ಅಷ್ಟೇ, ಇಲ್ಲೇ ನಗರದಲ್ಲಿರೋದು. ಏನೇ ಕಷ್ಟ ಆದರೂ ಫಸ್ಟು ಪ್ರೊಡ್ಯೂಸರ್ಗೆ ಆದರೂ ಎಲ್ಲರಿಗೂ ಬಂದು ಫಸ್ಟ್ ಅವ್ರು ನಿಂತಿರ್ತಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಥ್ಯಾಂಕ್ಸ್ ಸರ್. ಬಂದಿರೋರಿಗೆ ಎಲ್ಲರಿಗೂ ಥ್ಯಾಂಕ್ಸು ಮತ್ತು ಮೀಡಿಯಾದವ್ರಿಗೂ ಥ್ಯಾಂಕ್ಸ್. ಟೋಟಲ್ 12 ಜನ ತಂಡ ಆಡ್ತಿದ್ದಾರೆ ಮೇಡಮ್. ಒಂದೊಂದು ತಂಡದಲ್ಲಿ 10 ಜನ ಇರ್ತಾರೆ. ಪ್ಲೇಯರ್ಸ್ 8 ಜನ, ಆಮೇಲೆ ಸಬ್ಸ್ಟಿಟ್ಯೂಟ್ 2 ಇರ್ತಾರೆ. ಥ್ಯಾಂಕ್ ಯು.